वोटर लिस्ट क्या सरकार बनाती है? मैंने नहीं बोला। नहीं, आपने बोला क्या, और आपने सही बोला कि सरकार वोटर लिस्ट नहीं बनाती है। हर स्टेट में, हर ऑपोजिशन के स्टेट में और महाराष्ट्र में ब्लैक एंड व्हाइट वोटर लिस्ट पे सवाल उठे हैं। तो पूरा ऑपोजिशन मिलकर सिर्फ मिलकर ये कह रहा है कि वोटर लिस्ट पे यहाँ पे एक डिस्कशन हो जाए। सच्चाई ये है, समान सम्मेलन तो है, मगर आज संविधान की रक्षा की जरूरत है। ಪಪ್ಪು ಅಂತ ಪೋರ್ಟ್ರೇ ಮಾಡಿದರು. ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳಲ್ಲಿ ತಮ್ಮ ಭಾಷಣಗಳು, ಜನರೊಂದಿಗಿನ ಸಂವಾದಗಳು ಮತ್ತು ರಾಜಕೀಯ ಸಂದೇಶಗಳನ್ನು ಹಂಚಿಕೊಳ್ತಿದ್ದಾರೆ. ಗೋಧಿ ಮೀಡಿಯಾದ ಕಡೆಗಣನೆಯನ್ನ ಮೀರಿ ವಿರೋಧ ಪಕ್ಷಗಳು ತಮ್ಮ ಶಕ್ತಿಯನ್ನು ತೋರಿಸೋಕೆ ಹಲವು ಸಾಹಸ ಮಾಡ್ತಿದ್ದಾರೆ. ನಮಸ್ಕಾರ, ಈ ದಿನ.comಗೆ ಸ್ವಾಗತ. ನಾನು ಜಿಎಂ ಪವಿತ್ರ. ರಾಹುಲ್ ಗಾಂಧಿಯನ್ನ ಬಿಜೆಪಿ ಐಟಿ ಸೆಲ್ ಹಾಗೂ ಮೋದಿಜಿಯ ಅಂಧ ಅಭಿಮಾನಿಗಳು ಪಪ್ಪು ಅಂತ ಪೋರ್ಟ್ರೇ ಮಾಡಿದ್ರು. ಆದರೆ ಈಗ ಅದೇ ಪಪ್ಪುವನ್ನ ಹ್ಯಾಂಡಲ್ ಮಾಡೋದು ಹೇಗೆ ಅಂತ ಮೋದಿಜಿ ಸರ್ಕಾರ ಟೆನ್ಷನ್ ಮಾಡ್ಕೊಂಡಂತಿದೆ. ಅದಕ್ಕೆ ಸಾಕ್ಷಿ ಅಂತಂದ್ರೆ 2024 ಲೋಕಸಭಾ ಎಲೆಕ್ಷನ್. ಹೌದು, ಎಲ್ಲಾ ಗೋಧಿ ಮೀಡಿಯಾಗಳು ಬಿಜೆಪಿ ಪರ ಕೆಲಸ ಮಾಡ್ತಾ ಇದ್ರೆ ರಾಹುಲ್ ಗಾಂಧಿ ತಮ್ಮನ್ನ ತಾವು ಪ್ರೂವ್ ಮಾಡ್ಕೊಳ್ಬೇಕು ಅನ್ನೋ ಕಾರಣಕ್ಕೆ ಸೋಷಿಯಲ್ ಮೀಡಿಯಾವನ್ನ ಅತಿ ಹೆಚ್ಚು ಬಳಸೋಕೆ ಶುರು ಮಾಡಿದ್ದಾರೆ. ಹಾಗಾದ್ರೆ ರಾಹುಲ್ ಗಾಂಧಿ ಸೋಷಿಯಲ್ ಮೀಡಿಯಾವನ್ನ ಹೇಗೆ ಬಳಸ್ಕೊಳ್ತಿದ್ದಾರೆ? ಇದರ ಹಿಂದಿರೋ ಅಸಲಿ ಕತೆ ಏನು? ಜನ ರಾಹುಲ್ ಗಾಂಧಿಯನ್ನ ಒಪ್ಕೊಳ್ತಾರಾ? ರಾಹುಲ್ ಗಾಂಧಿ ಬಿಜೆಪಿಗೆ ಸಿಂಹ ಸ್ವಪ್ನ ಆಗಿದಾರಾ ಅನ್ನೋ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ. ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ. ರಾಹುಲ್ ಗಾಂಧಿ ಇತ್ತೀಚೆಗೆ ಸಾಮಾಜಿಕ ಮಾಧ್ಯಮದಲ್ಲಿ ತಮ್ಮ ಕೆಲಸವನ್ನ ಗಣನೀಯವಾಗಿ ಹೆಚ್ಚಿಸಿದ್ದಾರೆ. ಈಗಿನ ಎಕ್ಸ್, ಯೂಟ್ಯೂಬ್, ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ನಂತಹ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳಲ್ಲಿ ತಮ್ಮ ಭಾಷಣಗಳು, ಜನರೊಂದಿಗಿನ ಸಂವಾದಗಳು ಮತ್ತು ರಾಜಕೀಯ ಸಂದೇಶಗಳನ್ನು ಹಂಚಿಕೊಳ್ತಿದ್ದಾರೆ. ಭಾರತ್ ಜೋಡೋ ಯಾತ್ರೆ ಮೂಲಕ ದೇಶದಾದ್ಯಂತ ಜನರ ಜೊತೆಗೆ ನೇರ ಸಂಪರ್ಕ ಸಾಧಿಸಿದ್ದು, ಈ ಯಾತ್ರೆಯ ಪ್ರತಿ ಕ್ಷಣವನ್ನ ಸಾಮಾಜಿಕ ಮಾಧ್ಯಮದಲ್ಲಿ ಪ್ರಚಾರ ಮಾಡೋ ಮೂಲಕ ತಮ್ಮ ಜನಪ್ರಿಯತೆಯನ್ನು ಹೆಚ್ಚಿಸಿಕೊಂಡಿದ್ದಾರೆ. ಈ ಸಕ್ರಿಯತೆಯಿಂದಾಗಿ ಅವರು ಯುವ ಜನತೆಯಲ್ಲಿ ಮತ್ತು ಡಿಜಿಟಲ್ ಜಗತ್ತಿನಲ್ಲಿ ತಮ್ಮ ಉಪಸ್ಥಿತಿಯನ್ನು ಗಟ್ಟಿಗೊಳಿಸಿದ್ದಾರೆ. ವಿರೋಧ ಪಕ್ಷಗಳು, ವಿಶೇಷವಾಗಿ ಕಾಂಗ್ರೆಸ್ ಮತ್ತು ಇಂಡಿಯಾ ಮೈತ್ರಿಕೂಟದ ಸದಸ್ಯರು, ಮುಖ್ಯವಾಹಿನಿಯ ಮಾಧ್ಯಮಗಳು ತಮ್ಮನ್ನ ಕಡೆಗಣಿಸ್ತಾ ಇದೆ ಅಂತ ಸತತವಾಗಿ ಆರೋಪಿಸ್ತಾನೆ ಬಂದಿದ್ದಾರೆ. ಸೊ ಈ ಮಾಧ್ಯಮಗಳನ್ನು ಅವರು ಗೋಧಿ ಮೀಡಿಯಾ ಅಂತ ಕರೆದು ಇವು ಬಿಜೆಪಿ ಸರ್ಕಾರದ ಒಡಂಬಡಿಕೆಯಂತೆ ಕೆಲಸ ನಿರ್ವಹಿಸುತ್ತೆ ಅಂತ ಸಹ ಟೀಕಿಸಿದ್ದಾರೆ. ರಾಹುಲ್ ಗಾಂಧಿ ಸ್ವತಃ 2024 ಲೋಕಸಭಾ ಚುನಾವಣೆ ಟೈಮ್ನಲ್ಲಿ ಈ ಗೋಧಿ ಮೀಡಿಯಾಕ್ಕೆ ಒಂದೇ ಒಂದು ಸಂದರ್ಶನನೂ ಸಹ ಕೊಡದೇನೆ ತಮ್ಮ ಸಂದೇಶವನ್ನ ಸಾಮಾಜಿಕ ಮಾಧ್ಯಮದ ಮೂಲಕ ಜನರಿಗೆ ತಲುಪಿಸುತ್ತಿದ್ರು. ಸೊ ಇದು ಒಂದು ರೀತಿಯಲ್ಲಿ ಮಾಧ್ಯಮದ ಮೇಲಿನ ಅವರ ಅವಿಶ್ವಾಸವನ್ನ ಮತ್ತು ಸ್ವತಂತ್ರವಾಗಿ ಜನರ ಜೊತೆಗೆ ಸಂಪರ್ಕ ಸಾಧಿಸೋ ತಂತ್ರವನ್ನ ತೋರಿಸುತ್ತೆ. ಸೊ ಗೋಧಿ ಮೀಡಿಯಾದ ಕಡೆಗಣನೆಯನ್ನ ಮೀರಿ ವಿರೋಧ ಪಕ್ಷಗಳು ತಮ್ಮ ಶಕ್ತಿಯನ್ನ ತೋರಿಸೋಕೆ ಹಲವು ಸಾಹಸ ಕ್ರಮಗಳನ್ನ ಕೈಗೊಂಡಿದೆ. ಭಾರತ್ ಜೋಡೋ ಯಾತ್ರೆ ಅಂತ ದೊಡ್ಡ ಜನಾಂದೋಲನ, ಸಾಮಾಜಿಕ ಮಾಧ್ಯಮದಲ್ಲಿ ವಿನೂತನ ಪ್ರಚಾರದ ತಂತ್ರಗಳು ಮತ್ತು ಗ್ರಾಮೀಣ ಪ್ರದೇಶಗಳಲ್ಲಿ ನೇರ ಸಂವಾದಗಳ ಮೂಲಕ ಅವರು ತಮ್ಮ ಸಾಮರ್ಥ್ಯವನ್ನು ಸಾಬೀತುಪಡಿಸೋ ಪ್ರಯತ್ನ ಮಾಡ್ತಿದ್ದಾರೆ. अच्छा काम किया आप लोगों ने। इंसानियत के नाते हमारा भी फर्ज बनता है यहाँ रह के। तो क्या हुआ? उस दिन 9:15 साढ़े 9 बजे की घटना थी। हम ये गेट पे काम कर रहे थे, सारी कुली भाई श्याम की शिफ्ट के कुली थे सारे। तो हमारे कुछ कुली अंदर गए हुए थे सामान लेके, तो उनको पता 14-15 नंबर. ಇದರ ಜೊತೆಗೆ ಇಂಡಿಯಾ ಮೈತ್ರಿಕೂಟ ವಿವಿಧ ಪಕ್ಷಗಳನ್ನ ಒಂದೇ ಗೂಡಿನಲ್ಲಿ ಸೇರಿಸಿ ಬಿಜೆಪಿಯ ಏಕಸ್ವಾಮ್ಯಕ್ಕೆ ಸವಾಲ್ ಹಾಕೋ ತಂತ್ರವನ್ನ ರೂಪಿಸಿತ್ತು. ಸೊ ಈ ಒಗ್ಗಟ್ಟಿನಿಂದಾಗಿ ಅವರು ಜನರ ಮನಸ್ಸಲ್ಲಿ ತಮ್ಮ ಸ್ಥಾನವನ್ನ ಮತ್ತೆ ಪಡೆದುಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ. 2024 ಲೋಕಸಭಾ ಚುನಾವಣೆಯಲ್ಲಿ ಇಂಡಿಯಾ ಮೈತ್ರಿಕೂಟ ಒಗ್ಗೂಡಿ ಹೋರಾಡಿದ್ದು ಬಿಜೆಪಿಗೆ ದೊಡ್ಡ ಸವಾಲಾಗಿ ಪರಿಣಮಿಸಿತ್ತು. ಬಿಜೆಪಿ ನೇತೃತ್ವದ ಎನ್ಡಿಎ 400 ಸೀಟುಗಳ ಗುರಿ ಇದ್ರೂ ಸಹ ಇಂಡಿಯಾ ಮೈತ್ರಿಕೂಟದ ಒಗ್ಗಟ್ಟಿನ ಹೋರಾಟದಿಂದಾಗಿ ಬಿಜೆಪಿ ಪ್ಲಾನ್ ಮಾಡಿದ ಫಲಿತಾಂಶ ಸಿಕ್ಕಿರಲಿಲ್ಲ. ರಾಹುಲ್ ಗಾಂಧಿಯ ನೇತೃತ್ವದಲ್ಲಿ ಕಾಂಗ್ರೆಸ್ ಮತ್ತು ಇತರ ವಿರೋಧ ಪಕ್ಷಗಳು ತಮ್ಮ ಸಾಮಾಜಿಕ ಮಾಧ್ಯಮದ ಮೂಲಕ ಜನರಲ್ಲಿ ಬಿಜೆಪಿ ಸರ್ಕಾರದ ವಿರುದ್ಧ ಅಸಮಾಧಾನವನ್ನು ಮೂಡಿಸಿದೆ. ಉತ್ತರ ಪ್ರದೇಶದಂತಹ ಪ್ರಮುಖ ರಾಜ್ಯಗಳಲ್ಲಿ ಎನ್ಡಿಎ ಮತ್ತು ಇಂಡಿಯಾ ಮೈತ್ರಿಕೂಟದ ನಡುವೆ ತೀವ್ರ ಪೈಪೋಟಿ ಏರ್ಪಟ್ಟಿತ್ತು. ಇದರಿಂದ ಬಿಜೆಪಿಯ ಗೆಲುವಿನ ಅಂತರ ಗಣನೀಯವಾಗಿ ಕಡಿಮೆ ಆಗುತ್ತೆ. ಈ ಚುನಾವಣೆಯಲ್ಲಿ ವಿರೋಧ ಪಕ್ಷಗಳ ಒಗ್ಗಟ್ಟು ಬಿಜೆಪಿಗೆ ತೀವ್ರ ಒತ್ತಡವನ್ನು ಉಂಟು ಮಾಡಿದ್ದಂತೂ ಹೌದು. ಬಿಜೆಪಿಗೆ ಗೋಧಿ ಮೀಡಿಯಾದ ಬೆಂಬಲ ಇದ್ರೂ ಸಹ ಜನರ ಮತಗಳನ್ನು ಪೂರ್ತಿಯಾಗಿ ತಮ್ಮತ್ತ ಸೆಳೆಯುವಲ್ಲಿ ಬಿಜೆಪಿ ಕಷ್ಟಪಟ್ಟಿತ್ತು. ರಾಹುಲ್ ಗಾಂಧಿಯ ಸಾಮಾಜಿಕ ಮಾಧ್ಯಮ ಪ್ರಚಾರ ಯುವ ಜನಾಂಗದಲ್ಲಿ ಹೊಸ ಚೈತನ್ಯವನ್ನು ತುಂಬಿತ್ತು. ಇದರಿಂದ ಬಿಜೆಪಿಯ ವಿಕಸಿತ್ ಭಾರತ್ ಘೋಷಣೆಗೆ ಸಮರ್ಥ ಪ್ರತ್ಯುತ್ತರ ಸಿಕ್ಕಿರಲಿಲ್ಲ.
ರಾಹುಲ್ ಗಾಂಧಿ ಮತ್ತು ವಿರೋಧ ಪಕ್ಷಗಳ ಸಾಮಾಜಿಕ ಮಾಧ್ಯಮ ಭಾರತೀಯ ರಾಜಕೀಯದಲ್ಲಿ ಹೊಸ ಆಯಾಮವನ್ನ ತೆರೆದಿದೆ. ಮೀಡಿಯಾದ ಕಡೆಗಣನೆಯನ್ನ ಎದುರಿಸ್ತಾನೆ ಅವರು ತಮ್ಮ ಸಂದೇಶವನ್ನ ಜನರಿಗೆ ತಲುಪಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಕಳೆದ ಚುನಾವಣೆಯಲ್ಲಿ ಬಿಜೆಪಿಗೆ ಎದುರಾದ ಸವಾಲು ಮುಂದಿನ ದಿನಗಳಲ್ಲಿ ಇಂಥ ತಂತ್ರಗಳನ್ನ ಇನ್ನಷ್ಟು ಪರಿಣಾಮಕಾರಿಯಾಗಬಹುದು ಅನ್ನೋದನ್ನ ಸೂಚಿಸುತ್ತೆ. ಸೊ ಈ ರೀತಿಯಲ್ಲಿ ವಿರೋಧ ಪಕ್ಷಗಳು ತಮ್ಮನ್ನ ತಾವು ಪ್ರೂವ್ ಮಾಡ್ಕೊಳ್ಳೋ ಜೊತೆಗೆ ಆಡಳಿತ ಪಕ್ಷಕ್ಕೆ ನಿದ್ದೆಗೆಡಿಸುವಂತ ಸ್ಥಿತಿಯನ್ನು ಸೃಷ್ಟಿಸಿದ್ದಾರೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.